ಪುಷ್ಪ 2 ಸಿನಿಮಾ ಹೇಗಿದೆ ಗೊತ್ತಾ? ಅಲ್ಲು ಅರ್ಜುನ್ಗೆ ಪುಷ್ಪ ಪಾರ್ಟ್ 1 ಪ್ಯಾನ್ ಇಂಡಿಯಾ ಲೆವೆಲ್ಗೆ ಜನಪ್ರಿಯತೆಯನ್ನ ತಂದುಕೊಟ್ಟಿತ್ತು. ಹಿಂದಿ ಬೆಲ್ಟ್ನಲ್ಲಿ ಅನಿರೀಕ್ಷಿತ ಮಟ್ಟದಲ್ಲಿ ಸಿನಿಮಾ ಬಾಕ್ಸ್ ಆಫೀಸ್ ಅನ್ನ ಲೂಟಿ ಮಾಡಿತ್ತು. ಅದೇ ಯಶಸ್ಸನ್ನ ಮುಂದಿಟ್ಟುಕೊಂಡು ಪುಷ್ಪ 2 ನಿರ್ಮಾಣ ಮಾಡಲಾಗಿದೆ. ಇಷ್ಟು ದಿನ ಪುಷ್ಪ 2 ನೋಡುವ ತವಕದಲ್ಲಿದ್ದ ಅಲ್ಲು ಅರ್ಜುನ್ ಹಾಗೂ ರಶ್ಮಿಕಾ ಮಂದಣ್ಣ ಅಭಿಮಾನಿಗಳಿಗೆ ಸಿನಿಮಾ ತೆರೆ ಮೇಲೆ ಕಾಣುವ ಕ್ಷಣ ಎದುರಾಗಿದೆ. ಟಿಕೆಟ್ ದರ ಕೇಳಿದರೇನೆ ತಲೆ ತಿರುಗಿ ಬೀಳಬೇಕು. ಆದರೂ ಡೋಂಟ್ ಕೇರ್, ನಾವು ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಎನ್ನುವವರೇ ಹೆಚ್ಚು. ಒಂದೊಂದು ಟಿಕೆಟ್ 1000-2000 ರೂಪಾಯಿ ಇದೆ. ಬೆಳಗಿನ ಜಾವದ ಶೋಗಳೇ ಹೌಸ್ಫುಲ್ ಆಗಿವೆ. ಡಿಸೆಂಬರ್ 4 ಅಂದರೆ ಇಂದು ಮಧ್ಯರಾತ್ರಿಯಿಂದ ಶೋ ಆರಂಭವಾಗಲಿದೆ. ಆದರೆ ಅದಕ್ಕೂ ಮುನ್ನ ಸಿನಿಮಾ ನೋಡಿರುವ ಅಭಿಮಾನಿಯೊಬ್ಬರು ರಿವ್ಯೂ ಬರೆದು ಹಾಕಿದ್ದಾರೆ. ಉಮೈರ್ ಸಂಧು ಎಂಬುವರು ಸಿನಿಮಾದ ರಿವ್ಯೂ ಹಾಕಿದ್ದಾರೆ. ಅವರ ಪ್ರಕಾರ ಪುಷ್ಪ 2 ಸಿನಿಮಾ ಪೈಸಾ ವಸೂಲ್ ಹಾಗೂ ಸಿಟಿಮಾರ್ ಎಂಟರ್ಟೈನರ್. ಇದು ಮಾಸ್ ಹಾಗೂ ಕ್ಲಾಸ್ ಸಿನಿಮಾವನ್ನು ಇಷ್ಟಪಡುವವರಿಗೆ ಇಷ್ಟ ಆಗುತ್ತೆ. ಬಾಕ್ಸ್ ಆಫೀಸ್ನಲ್ಲಿ ಈ ಸಿನಿಮಾ ದಾಖಲೆಗಳನ್ನು ಬರೆಯುತ್ತೆ. ಅತಿ ದೊಡ್ಡ ಹಿಟ್ ಸಿನಿಮಾ ಆಗಿ ಹೊರಹೊಮ್ಮುತ್ತೆ. ಈ ವರ್ಷ ಇಲ್ಲಿಯವರೆಗೂ ಬಿಡುಗಡೆಯಾಗಿರುವ ಸಿನಿಮಾವನ್ನು ಮೀರಿಸುತ್ತೆ. ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ಪಾತ್ರ ಡ್ಯಾಶಿಂಗ್ ಆಗಿದೆ. ಮಾಸ್ ಅವತಾರ ಎಲ್ಲರಿಗೂ ಇಷ್ಟ ಆಗುತ್ತೆ. ಇವರ ಆಕ್ಷನ್ ಹಾಗೂ ಕಾಮಿಡಿ ಟೈಮಿಂಗ್ ಅಲ್ಲು ಅರ್ಜುನ್ಗೆ ಮತ್ತೊಂದು ನ್ಯಾಷನಲ್ ಅವಾರ್ಡ್ ಅನ್ನ ತಂದುಕೊಡುತ್ತೆ. ರಶ್ಮಿಕಾ ಮಂದಣ್ಣ ನಟನೆ ಕೂಡ ಚೆನ್ನಾಗಿದೆ. ಆದರೆ ಫಹದ್ ಫಾಸಿಲ್ ತಮ್ಮ ಪಾತ್ರದ ಮೂಲಕ ಪ್ರೇಕ್ಷಕರ ಮನ ಗೆಲ್ಲುತ್ತಾರೆ ಎಂದು ಉಮೈರ್ ಸಂಧು ಹೇಳಿಕೊಂಡಿದ್ದಾರೆ. ಅಂದಹಾಗೆ ಉಮೈರ್ ಸಂಧು ಈ ಸಿನಿಮಾವನ್ನ ಎಲ್ಲಿ ನೋಡಿದ್ದಾರೆ, ಹೇಗೆ ನೋಡಿದ್ರು ಎಂಬ ಮಾಹಿತಿ ಇಲ್ಲ. ಪುಷ್ಪ 2 ಪೇಯ್ಡ್ ರಿವ್ಯೂ ಡಿಸೆಂಬರ್ 4 ಮಧ್ಯರಾತ್ರಿಯಿಂದ ಆರಂಭವಾಗುತ್ತೆ. ನೋಡೋಣ, ಇಂದು ಸಿನಿಮಾ ನೋಡಿದ ಅಭಿಮಾನಿಗಳಿಗೆ ಪುಷ್ಪ 2 ಯಾವ ರೀತಿ ಇಷ್ಟ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.